ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನಿಕಾ ಹೋಮ್ ವರ್ಲ್ಡ್. ಇವತ್ತು ನಾನು ಲಂಚ್ ಅವರಿಗೆ ರೊಟ್ಟಿ ಮತ್ತು ಚೌಳಿಕಾಯಿ ಪಲ್ಯನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲೊಂದು 1/4 kg ಚೌಳಿಕಾಯಿನ ನಾನು ಒಂದು 2-3 ಸಲ ನೀರಲ್ಲಿ ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬಲ್ತಿದ್ದು ಆದರೆ ಸ್ವಲ್ಪ ನಾರಿನ ಅಂಶ ಇರ್ತೈತಿ, ನೋಡ್ಕೊಂಡು ತೊಗೋಬೇಕು. ಇವು ಎಳಸಾಗಿದ್ದು ಚೆನ್ನಾಗಿದ್ದು. ಒಂದು ಒಲೆ ಮೇಲೆ ನಾನು ಮಣ್ಣಿನ ಹಂಚನ್ನು ಇಟ್ಕೊಂಡು ಈಗ ಚೌಳಿಕಾಯಿನ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೋಬೇಕು. ಇವು ಎಷ್ಟು ಚೆನ್ನಾಗಿ ಹುರಿತಾವೋ ಪಲ್ಯ ಅನ್ನೋದು ಅಷ್ಟೇ ರುಚಿಯಾಗಿ ಬರ್ತೈತಿ. ರೊಟ್ಟಿ ಜೋಡಿ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಮೀಡಿಯಮ್ ಫ್ಲೇಮ್ ಇಟ್ಟು ನಾವು ಚೆನ್ನಾಗಿ ಹುರ್ಕೋಬೇಕು ಇವನ್ನ. ನೀವು ಯಾರೆಲ್ಲ ಚೌಳಿಕಾಯಿನ ಬಳಸ್ತೀರಿ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ನೋಡಿ, ಈ ಥರ ಹುರ್ಕೋಬೇಕು ಇವನ್ನ. ಈಗ ಇವು ಹುರಿದಾಗಿದೆ. ಈಗ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಫ್ಲೇಮನ್ನು ಆಫ್ ಮಾಡ್ತೀನಿ. ಲಿಡ್ ಕ್ಲೋಸ್ ಮಾಡೋದ್ರಿಂದ ಆ ಉಗಿಯಲ್ಲಿ ಚೌಳಿಕಾಯಿ ಇನ್ನಷ್ಟು ಸಾಫ್ಟಾಗಿ ಬೇಯ್ತಾವೆ. ಈ ಕಡೆ ಒಲೆ ಮೇಲೆ ಒಂದು ಮಣ್ಣಿನ ಪಾತ್ರೆಯನ್ನು ಇಟ್ಟು ಒಂದು 2-3 ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕಿ ಎಣ್ಣೆ ಕಾಯೋದ್ರೊಳಗೆ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆನ ಹಾಕಬೇಕು. ಜೀರಿಗೆ ಸಾಸಿವೆ ಸಿಡಿದಾದ ನಂತರ ಒಂದು 2-3 ಈರುಳ್ಳಿನ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಫ್ರೈ ಆಗೋಷ್ಟರಲ್ಲಿ ಟೊಮೆಟೊ ಮತ್ತು ಕರಿಬೇವು ಕೊತ್ತಂಬರಿನ ಕೂಡ ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ನೋಡಿ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದ್ದಾವೆ. ಈಗ ಟೊಮೆಟೊ ಮತ್ತು ಕರಿಬೇವು ಕೊತ್ತಂಬರಿ ನಾನು ಈ ಟೈಮಲ್ಲೇ ಹಾಕಿಬಿಡ್ತೀನಿ. ಅವು ಸ್ವಲ್ಪ ಹಸಿಯಾಗೇ ಇರಬೇಕು, ಕಲರ್ನು ಚೇಂಜ್ ಆಗೋದಿಲ್ಲ. ಈ ಟೈಮಲ್ಲಿ ಹಾಕಿದರೆ ಎಣ್ಣೆಯಲ್ಲಿ ಹಾಕಿಬಿಟ್ರೆ ಕರಿಬೇವು ಸೀದ್ ಹೋದಂಗೆ ಆಗಿಬಿಡ್ತೈತೆ, ಅಷ್ಟು ರುಚಿ ಬರೋಂಗಿಲ್ಲ. ಅವೆಲ್ಲ ಫ್ರೈ ಆದ ನಂತರ ಹುರಿದು ಇಟ್ಕೊಂಡಿದ್ವಲ್ಲ ಚೌಳಿಕಾಯಿ, ಈಗ ಅವನ್ನ ಹಾಕಕತ್ತೀನಿ. ಚೌಳಿಕಾಯಿ ಹಾಕಿದ ನಂತರ ಇವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಆದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಈ ಸ್ವಲ್ಪ ಅರಿಶಿಣ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲ, ಒಂದು ಅರ್ಧ ಸ್ಪೂನ್ ಅಷ್ಟು ಮಸಾಲ ಪುಡಿ. ಇಲ್ಲಿ ನಾನು ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕಕತ್ತೀನಿ. ಎಲ್ಲವನ್ನು ಹಾಕಿ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಆದ ನಂತರ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೋಬೇಕು. ನಾನಿಲ್ಲಿ ಒಂದು ಅರ್ಧ ಲೋಟದಷ್ಟು ನೀರನ್ನು ಸೇರಿಸಿ ಲಿಡ್ಡನ್ನು ಕ್ಲೋಸ್ ಮಾಡಿ ಫ್ಲೇಮನ್ನು ಸ್ಲೋ ಮಾಡ್ತಾಯಿದ್ದೀನಿ. ಅದಾದ ನಂತರ ಇಲ್ಲಿ ನೋಡಿ, ನೀರು ಕಡಿಮೆ ಆಗಿದ್ದಾವೆ, ಇದು ಚೆನ್ನಾಗಿ ಬೇಯ್ಕೊಂಡಿದೆ. ಈ ಟೈಮಲ್ಲಿ ಒಂದು 2 ಸ್ಪೂನ್ ಆಗುವಷ್ಟು ನಾನು ಶೇಂಗಾ ಪುಡಿಯನ್ನು ಹಾಕ್ತಾಯಿದ್ದೀನಿ. ಶೇಂಗಾ ಪುಡಿ ಹಾಕೋದ್ರಿಂದ ರುಚಿ ಇನ್ನೂ ಚೆನ್ನಾಗಿರುತ್ತೆ. ಅದು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಆದ ನಂತರ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಫ್ಲೇಮನ್ನು ಆಫ್ ಮಾಡ್ಕೋಬೇಕು. ಈಗ ಚೌಳಿಕಾಯಿ ಪಲ್ಯ ರೆಡಿ ಆಯಿತು. ಈ ಕಡೆ ನಾನು ರೊಟ್ಟಿ ಮಾಡೋದಕ್ಕೆ ಸ್ವಲ್ಪ 1.5 ಗ್ಲಾಸ್ ಅಷ್ಟು ನೀರನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ, ಜಿಗಿ ಹಾಕ್ಕೊಳ್ಳೋದಕ್ಕೆ. ಅದು ಕಾಯೋಷ್ಟರಲ್ಲಿ ಈ ಕಡೆ ಜೋಳದ ಹಿಟ್ಟನ್ನು ಜಲ್ಡಿ ಹಿಡಿದು ರೆಡಿ ಮಾಡ್ಕೋತೀನಿ. ಯಾವುದೇ ಹಿಟ್ಟಾದರೂ ನಾವು ಜಲ್ಡಿ ಹಿಡಿದು ತೊಗೋಬೇಕು. ಆ ಹಿಟ್ಟಿಗೆ ನಾವು ನಡಬರ್ಕ ಒಂದು ಅಗಲವಾದ ತಗ್ಗನ್ನು ಮಾಡಿಕೊಂಡು ಕಾದ ನೀರನ್ನು ಅದರೊಳಗೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಹಿಟ್ಟು ತೊಗೊಂಡು ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಆದ ನಂತರ ಎಕ್ಸ್ಟ್ರಾ ಇದ್ದ ಹಿಟ್ಟನ್ನು ಒಂದು ಬೌಲಲ್ಲಿ ತೆಗೆದು ಇಟ್ಕೊಂಡು ಈಗ ಅದನ್ನು ಚೆನ್ನಾಗಿ ನಾದ್ಕೋಬೇಕು. ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಂಡು ಅಂದ್ರೆ ರೊಟ್ಟಿ ಅನ್ನೋದು ಚೆನ್ನಾಗಿ ಬರ್ತಾವೆ ತೆಳ್ಳಂಗೆ. ಸ್ವಲ್ಪ ನಮ್ಮ ಮೈ ಭಾರ ಹಾಕಿನ ನಾದ್ಕೋಬೇಕು. ಇದನ್ನು ನಾವು ಎಷ್ಟು ಚೆನ್ನಾಗಿ ನಾದ್ಕೊತೀವಿ ರೊಟ್ಟಿ ಅಷ್ಟೇ ತೆಳ್ಳಗೆ ಬರ್ತಾವೆ. ಈಗ ನೋಡಿ, ನಾದ್ಕೊಂಡಿದ್ದಾದ ನಂತರ ನಮಗೆ ರೊಟ್ಟಿಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ತೊಗೊಂಡು ಉಳಿದ ಹಿಟ್ಟನ್ನು ಸೈಡಲ್ಲಿ ಇಟ್ಕೊಂಡು ಈ ಥರ ಅದನ್ನ ಸಾಫ್ಟಾಗಿ ಉಳ್ಳೆಯನ್ನು ಮಾಡ್ಕೋಬೇಕು. ಸ್ವಲ್ಪ ಎಣ್ಣೆ ಹಿಟ್ಟು ಹಾಕ್ಕೊಂಡು ಅದನ್ನ ಅಗಲವಾಗಿ ಮಾಡ್ಕೋಬೇಕು. ನಮಗೆ ಎಷ್ಟು ಹಿಟ್ಟು ಬೇಕೋ ಅಷ್ಟು ತೊಗೋಬೇಕು. ಇದಾದ ನಂತರ ಕೆಳಗಡೆ ಸ್ವಲ್ಪ ಹಿಟ್ಟನ್ನು ಸ್ಪ್ರೇ ಮಾಡಿ ಈ ಕಡೆ ಹಂಚನ್ನು ಕೂಡ ಕಾಯೋದಕ್ಕೆ ಇಟ್ಕೋಬೇಕು. ರೊಟ್ಟಿ ಲಟ್ಟಿಸೋದ್ರೊಳಗೆ ಹಂಚನ್ನು ಕಾದಿರುತ್ತೆ. ಈಗ ನೋಡಿ, ನಾನು ರೊಟ್ಟಿ ಲಟ್ಟಿಸೋದು ಪೂರ್ಣ ತೋರಿಸ್ತಾ ಇದ್ದೀನಿ. ಎಡ್ಜಸ್ಸನ್ನು ಚೆನ್ನಾಗಿ ತೀಡ್ಕೋಬೇಕು.
ನಾವು ಹೆಂಗೆ ತೀಡ್ಕೊತೀವಿ ಹಂಗಂಗೆ ರೊಟ್ಟಿ ಅಗಲವಾಗ್ತಾ ಹೋಗುತ್ತೆ, ಅಷ್ಟು ತೆಳ್ಳಗೆ ಆಗುತ್ತೆ, ಎಲ್ಲೂ ಕೂಡ ಹರಿಯೋದಿಲ್ಲ, ಚೆನ್ನಾಗಿ ಬರ್ತಾವೆ ರೊಟ್ಟಿ ಅನ್ನೋದು. ನಾವು ದಪ್ಪ ಬೇಕಾದ್ರೆ ದಪ್ಪ ಮಾಡ್ಕೋಬೋದು, ತೆಳ್ಳಗೆ ಬೇಕಾದ್ರೆ ತೆಳ್ಳಗೆ ಮಾಡ್ಕೋಬೇಕು. ನಾ ಇಲ್ಲಿ ಮೀಡಿಯಮ್ ಸೈಜ್ ಮಾಡಾಕತ್ತೀನಿ, ಯಾಕಂದ್ರೆ ಮಧ್ಯಾಹ್ನ ಟೈಮ್ ಊಟಕ್ಕೆ ಬೇಕಲ್ಲ, ಹಾಗಾಗಿ ಮೀಡಿಯಮ್ ಇರಲಿ ಅಂತ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಮಾಡ್ಕೊಂಡೀನಿ. ಈಗ ಹಂಚಿನ ಮೇಲೆ ಹಾಕಿ ಅದಕ್ಕೆ ಬೆನ್ನಿಗೆ ನೀರನ್ನು ಹಚ್ಕೋಬೇಕು. ನೀರು ಹಚ್ಕೊಂಡಾದ ನಂತರ ಸ್ವಲ್ಪ ಆರಿದಾಗ ಎಡ್ಜಸ್ಟನ್ನು ಬಿಡಿಸ್ಕೊಂಡು ರೊಟ್ಟಿಯನ್ನು ಮಗಚಿ ಹಾಕಬೇಕು. ಮಗಚಿ ಹಾಕಿದ ನಂತರ ಅದು ಸ್ವಲ್ಪ ಬೆಂದ್ಕೊಳ್ಳುತ್ತೆ. ಆವಾಗಲೇ ನಾವು ಒಂದು ಕಾಟನ್ ಬಟ್ಟೆ ತೊಗೊಂಡು ಅದನ್ನು ಫ್ರೆಶ್ ಮಾಡಿ ಒತ್ತಬೇಕು. ಆವಾಗ ಹಸಿ ಅಂತಕ್ಕದ್ದು ಎಲ್ಲ ಬೆಂದ್ಕೊಂಡು ಹೋಗುತ್ತೆ ಮತ್ತು ರೊಟ್ಟಿನೂ ಕೂಡ ಉಬ್ಬಿ ಬರುತ್ತೆ. ಈಗ ನೋಡಿ ಆಲ್ಮೋಸ್ಟ್ ರೊಟ್ಟಿ ರೆಡಿ ಆಗಿದೆ. ಇಷ್ಟು ತೆಳ್ಳಗಾಗೈತಿ, ಪೂರ ದಪ್ಪನೂ ಇಲ್ಲ, ಪೂರ ತೆಳ್ಳಗನೂ ಇಲ್ಲ. ಈ ಟೈಮಲ್ಲಿ ಬಿಸಿ ಬಿಸಿ ರೊಟ್ಟಿ ಊಟ ಮಾಡೋಕೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೋಡ್ರಿ, ಪಲ್ಯ ಜೊತೆ ನಾನು ಗಜ್ಜರಿ ಮತ್ತು ಮೂಲಂಗಿನೂ ಕಟ್ ಮಾಡಿ ಇಟ್ಕೊಂಡೀನಿ. ನೋಡಿ ಎಷ್ಟು ಸಾಫ್ಟಾಗಿ ಬಂದವು. ಆ ಥರ ಮುದ್ದೆ ಮಾಡಿದರೂ ಕೂಡ ರೊಟ್ಟಿ ಕಟ್ಟಾಗಲಿಲ್ಲ, ಎಷ್ಟು ಚೆನ್ನಾಗಿ ಬಂದವು. ಇವತ್ತಿನ ಮಧ್ಯಾಹ್ನ ಊಟ ಇದಾಗಿತ್ತು ನಮ್ಮದು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮುಂದಿನ ವಿಡಿಯೋದೊಂದಿಗೆ ಸಿಗೋಣ.